ಒಂದು ಸಾಮಾನ್ಯ ಮನುಷ್ಯ. ದೇವದುರ್ಗ ಪುರಸಭೆಯು ಖಾಸಗಿ ಜಮೀನಿನಲ್ಲಿ ವಾಣಿಜ್ಯ ಮಳಿಗೆಗಳನ್ನು ನಿರ್ಮಿಸಿದ್ದು 32 ವಾಣಿಜ್ಯ ಮಳಿಗೆಗಳನ್ನು 25 ಲಕ್ಷ ರೂಪಾಯಿಯಲ್ಲಿ ನಿರ್ಮಿಸಿದೆ. ಅಲ್ಲದೆ ಈ ಒಂದು ನಿರ್ಮಿಸಿ 10 ವರ್ಷ ಕಳೆದರೂ ಕೂಡ ಇಲ್ಲಿ ಯಾವುದೇ ರೀತಿಯ ಬಾಡಿಗೆ ಬಂದಿಲ್ಲ. ಇನ್ನು 14 ಶಟರ್ಗಳು ಅಳವಡಿಸಲಾಗಿತ್ತು. ಅವುಗಳನ್ನು ಕೂಡ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಯಾರೋ ಕಳ್ಳತನ ಮಾಡಿದ್ದಾರೆ. ಇನ್ನು ಇರುವಂತಹ ಸರ್ಕಾರಿ ಇದನ್ನು ಖಾಸಗಿಯವರಿಗೆ 5,000 ರೂಪಾಯಿಗೆ ಒಂದು ಗೋಡೌನನ್ನು ಬಾಡಿಗೆ ನೀಡಿ ಅದರ ದುಡ್ಡು ಹೊಡೆಯುತ್ತಿದ್ದಾರೆ. ಈ ಬಗ್ಗೆ ಯಾರಿಗೆ ದೂರು ಸಲ್ಲಿಸಿದರೂ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಅಳ್ಳಪ್ಪ ಅಮರಾಪುರ್ ಅವರು ಅಸಮಾಧಾನ ವ್ಯಕ್ತಪಡಿಸಿದರು. ಆದರೆ ಟಿಎಂಸಿ ಕಾರ್ಯನಿರ್ವಹಿಸುವ ಅಧಿಕಾರಿಗಳು ಕಾನೂನು ಬಾಹಿರವಾಗಿ ಖಾಸಗಿ ಹೊಲದಲ್ಲಿ 32 ವಾಣಿಜ್ಯ ಮಳಿಗೆಗಳನ್ನು ಕಟ್ಟಿದ್ದಾರೆ. ಈಗಾಗಲೇ 14 ವಾಣಿಜ್ಯ ಮಳಿಗೆಗಳ ಶೆಟ್ಟರ್ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಕಳವು ಮಾಡಿದ್ದಾರೆ ಮತ್ತು ಈ ಖಾಸಗಿ ಮಳಿಗೆಯನ್ನು ಬಾಡಿಗೆಗೆ ಕೊಟ್ಟು ತಿಂಗಳಿಗೆ 5,000 ರೂಪಾಯಿ ಅಂತ ಕಿರಾಯಿ ಪಡೆಯುತ್ತಿದ್ದಾರೆ. ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇಂದು ರಾಯಚೂರು ನಗರದ ಖಾಸಗಿ ಹೋಟೆಲ್ ಒಂದರಲ್ಲಿ ಯಾದಗಿರಿ ಮತ್ತು ರಾಯಚೂರು ಜೆಡಿಎಸ್ ಬಿಜೆಪಿ ಮುಖಂಡರ ಸಮನ್ವಯ ಸಭೆಯನ್ನು ಮಾಡಲಾಯಿತು. ಇನ್ನು ಈ ಒಂದು ಸಭೆಯಲ್ಲಿ ಅತೃಪ್ತತೆ ಎದ್ದು ಕಾಣುತ್ತಿತ್ತು. ಈಗಾಗಲೇ ಬಿಜೆಪಿ ಪಕ್ಷದಿಂದ ಕೈತಪ್ಪಿರುವ ಬಿಬಿ ನಾಯಕ್ ಅವರು ಈ ಒಂದು ಸಭೆಯಲ್ಲಿ ಗೈರು ಹಾಜರಿ ಆಗುವ ಮೂಲಕ ಇನ್ನೂ ಅಸಮಾಧಾನ ಈಡೇರಿಲ್ಲ, ಯಾವುದೇ ಅಸಮಾಧಾನ ದೂರವಾಗಿಲ್ಲ ಎಂಬುದು ತೋರಿಸಿದರು. ಇನ್ನು ಜಿಲ್ಲಾ ಮಟ್ಟದ ಮುಖಂಡರುಗಳು ಕೂಡ ಬಿಬಿ ನಾಯಕ್ ಅವರನ್ನು ದೂರವಿಡುತ್ತಿದ್ದಾರೆ ಎಂಬ ಮಾತುಗಳು ಕಾರ್ಯಕರ್ತರಲ್ಲಿ ಮಾತನಾಡಿದರು. ನರೇಂದ್ರ ಮೋದಿಯವರು ಇಬ್ಬರು ಸೇರಿ ಎರಡು ಪಕ್ಷಗಳು ಸೇರಿ ಒಮ್ಮತದಿಂದ ಈ ಚುನಾವಣೆ ಮಾಡಿದ ಕಾಂಗ್ರೆಸ್ ಇತಿಹಾಸದಲ್ಲಿ ಛಲವಾದಿ ಮಹಾಸಭಾ ಸಮುದಾಯದ ಜನರಿಗೆ ತೀವ್ರ ಅನ್ಯಾಯ ಮಾಡುತ್ತಿದೆ ಎಂದು ಛಲವಾದಿ ಮಹಾಸಭಾ ಕಾರ್ಯದರ್ಶಿ ಎಂ ಮಾರೆಪ್ಪ ಅವರು ಆರೋಪಿಸಿದರು. ಸ್ವಾತಂತ್ರ್ಯ ನಂತರ ಮತ್ತು ಪೂರ್ವ ಅಧಿಕಾರಕ್ಕೆ ಬಂದು 75 ವರ್ಷ ದಶಕ ಕಳೆದರೂ ರಾಯಚೂರು ಪ್ರಾಧಿಕಾರ ಅಭಿವೃದ್ಧಿಯಾಗಲಿ, ಕೃಷಿ ವಿಶ್ವವಿದ್ಯಾಲಯ, ಹಟ್ಟಿ, ಚಿನ್ನದ ಗಣಿ ಯಾವುದೇ ಇತರ ಜಿಲ್ಲಾ ಮಟ್ಟದ ಮತ್ತು ರಾಜ್ಯ ಮಟ್ಟದ ಅಧಿಕಾರವನ್ನು ನೀಡಿದ್ದಾರೆಯೇ ಎಂದು ಅವರೇ ಉತ್ತರಿಸಬೇಕು ಎಂದು ಒತ್ತಾಯಿಸಿದರು. ಸಮಾಜ ಕಾಂಗ್ರೆಸ್ ಮಾಡ್ಕೊಂತ ಬಂದಿದೆ. ಕಾರ್ಯಕರ್ತರು ಹಾಗೂ ಮುಖಂಡರನ್ನು ಪರಿಗಣಿಸಿ ಪಕ್ಷಕ್ಕೆ ದುಡಿದವರಿಗೆ ಸೂಕ್ತ ಸ್ಥಾನಮಾನ ನೀಡಬೇಕೆಂದು ನಮ್ಮ ಕರ್ನಾಟಕ ಛಲವಾದಿ ಮಹಾಸಭೆಯಿಂದ ನಾವು ಒತ್ತಾಯ ಮಾಡ್ತಿದ್ದೇವೆ. ಅದೇ ರೀತಿಯಾಗಿ ಇದು ಪೆಲ್ವಿಕ್ ಜಾಯಿಂಟ್ ಅಂತ ಏನಿರುತ್ತೋ ಇಲ್ಲಿ ಹಿಪ್ ಜಾಯಿಂಟ್ ಪ್ಲಸ್ ಪೆಲ್ವಿಕ್. ಹೈದರಾಬಾದ್ ಮೂಲದ ಯಶೋಧ ಗ್ರೂಪ್ ಆಫ್ ಹಾಸ್ಪಿಟಲ್ 3 ದಶಕಗಳಿಂದ ವೈವಿಧ್ಯಮಯ ವೈದ್ಯಕೀಯ ಅಗತ್ಯಗಳನ್ನು ಹೊಂದಿರುವ ಜನರಿಗೆ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಒದಗಿಸುತ್ತಿದೆ. ಚುರುಕಾದ ನಾಯಕತ್ವ ಮತ್ತು ಬಲವಾದ ನಿರ್ವಹಣೆ ಅಡಿಯಲ್ಲಿ ಯಶೋಧ ಗ್ರೂಪ್ ಆಫ್ ಹಾಸ್ಪಿಟಲ್ ವೈದ್ಯಕೀಯ ಚಿಕಿತ್ಸೆ ಅತ್ಯುತ್ತಮ ಗುಣಮಟ್ಟದಿಂದ ನೀಡುತ್ತಿದ್ದು, ಮಹೇಂದ್ರ ಅವರ ಯಶಸ್ವಿ ಚೇತರಿಕೆಯ ನಮ್ಮ ಸಮರ್ಪಕ ಮತ್ತು ನಮ್ಮ ರೋಗಿಗಳು ಮತ್ತು ಅವರ ಕುಟುಂಬಗಳು ನಮ್ಮಲ್ಲಿ ಇರುವ ಮಟ್ಟಿಗೆ ನಂಬಿಕೆ ಸಾಕ್ಷಿಯಾಗಿದೆ ಎಂದು ಹಿರಿಯ ಸಮಾಲೋಚಕ ಆರ್ಥ್ರೋಸ್ಕೋಪಿ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಕೀರ್ತಿ ಪಲ್ಲಡುಗು ಅವರು ಹೇಳಿದರು. ಇವತ್ತಿನ ದಿನಕ್ಕೆ ಅವರಷ್ಟು ಅವರು ನಡೆಯೋ ಪರಿಸ್ಥಿತಿ ಬಂದಿದ್ದಾರೆ. ಸೊ ಈ ಥರ ಯಾವುದೇ ಕಾಂಪ್ಲೆಕ್ಸ್ ಸರ್ಜರಿ ಇದ್ದರೂ ಸಹಿತ ಪ್ರಾಪರಾಗಿ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಒಂದು ಮಂಚಕ್ಕೆ ಪರಿಮಿತ ಆಗಬಾರ್ದಂಗೆ ಅವರ ದಿನ ಕೆಲಸಗಳನ್ನು ಮಾಡಿಕೊಳ್ಳಿಕ್ಕಾಗಲಿ, ಅವ್ರ ನಾರ್ಮಲ್ ಲೈಫ್ ಜೀವನ ಮಾಡಲಿಕ್ಕಾಗಲಿ ತೊಂದರೆ ಅನ್ನೋದೇನಿರಲ್ಲ ಅಂತ ಹೇಳಲಿಕ್ಕಂತಂದು ಎಕ್ಸ್ಪೆಕ್ಟ್ ಮಾಡ್ತಾರೆ. ನಮ್ಮನ್ನ ನರೇಂದ್ರ ಮೋದಿ ದೇವರು ಅವ್ರು ಮಾಡ್ತಕ್ಕಂಥ ಸಂದರ್ಭದಲ್ಲಿ ರಾಯಚೂರು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಇಂದು ರಾಯಚೂರು ನಗರದ ಖಾಸಗಿ ಹೋಟೆಲ್ ಒಂದರಲ್ಲಿ ಬಿಜೆಪಿ ಜೆಡಿಎಸ್ ಸಮನ್ವಯ ಸಭೆ ಮಾಡಲಾಯಿತು. ಸಭೆಯ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಹಾಲಿ ಸಂಸದ ಬಿಜೆಪಿ ಅಭ್ಯರ್ಥಿ ರಾಜಾ ಅಮರೇಶ್ವರ್ ನಾಯಕ್ ಅವರು, ಇದು ದೇಶದ ಚುನಾವಣೆಯಾಗಿದೆ. ಪ್ರಧಾನಿ ಮೋದಿಯವರು ರಾಯಚೂರು ಕ್ಷೇತ್ರಕ್ಕೆ ಸಾಕಷ್ಟು ಅನುದಾನ ಕೊಟ್ಟಿದ್ದಾರೆ. ಇನ್ನೂ ಅನುದಾನ ಕೊಡುವುದಿದೆ. ಮುಂದುವರಿದ ಕಾಮಗಾರಿಗಳು ಇವೆ. ಎಲ್ಲರೂ ಒಗ್ಗಟ್ಟಾಗಿ ಇಲ್ಲಿ ಕೆಲಸ ಮಾಡಿ ಮತ್ತೊಮ್ಮೆ ಮೋದಿಯವರನ್ನು ಗೆಲ್ಲಿಸಬೇಕಾಗಿದೆ ಎಂದು ಮನವಿ ಮಾಡಿದರು. ಲೋಕಸಭೆ ಚುನಾವಣೆ ಇದಾಗಿರೋದ್ರಿಂದ ಭಾಳ ವಿಸ್ತಾರವಾದಂಥ ಕ್ಷೇತ್ರ ಇದಾಗಿರೋದ್ರಿಂದ ಎಲ್ಲರೂ ಸಹ ನಾವು ಒಗ್ಗಟ್ಟಾಗಿ ಹೋಗ್ತಕ್ಕಂಥದ್ದಿದೆ. ಒಗ್ಗಟ್ಟಾಗಿ ಹೋಗಿ ನಮ್ಮ ಅಭಿವೃದ್ಧಿ ಪರವಾದ ವಿಚಾರಗಳನ್ನು ಇಟ್ಕೊಂಡು ನಾವು ಮತ ಕೇಳ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ.